Hello all, welcome to session number 32 of Direct Tax 2 4th semester BCom of Mangalore University. So here in this session I am going to start unit number 4, that is capital gain. So we know the assessee can earn income from total how many sources? 5 sources. So in these 5 sources already 3 sources we have already seen. So what are those 3 sources? First one is salary, second one is income from house property, third one business income, and now it's a fourth one capital gain, and the last one is income from other source. So in this session we are going to learn meaning and elements of capital gain, meaning of capital assets, exception to capital assets, and kinds of capital assets. Here capital gain, section 45 subsection 1, capital gain refers to any profit or gain or profit arising from the transfer of a capital asset effected in the previous year by the assessee. ಸೊ ಇಲ್ಲಿ ನಾವೀಗ ಫೋರ್ತ್ ಯೂನಿಟ್ ಅಲ್ಲಿ ಇದ್ದೇವೆ, ಕ್ಯಾಪಿಟಲ್ ಅಸೆಟ್ ಅಂತ, ಕ್ಯಾಪಿಟಲ್ ಗೇನ್ ಅಂತ. ಸೊ ಈ ಕ್ಯಾಪಿಟಲ್ ಗೇನ್ ಅಂದರೆ ಏನು, ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿರುವಂಥ ಯಾವುದೇ ಆದಂಥ ಕ್ಯಾಪಿಟಲ್ ಅಸೆಟನ್ನು ನಾವು ಸೇಲ್ ಮಾಡಿದಾಗ ಅದರಿಂದ ಬಂದಂಥ ಲಾಭವನ್ನು ನಾವು ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. ಎಲಿಮೆಂಟ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್. Essential elements of capital gains are, first one, they should be capital asset. Capital gain ಅಂದರೆ ಅದರಲ್ಲಿ ಏನೆಲ್ಲ ಇರಬೇಕು ಅಂತ ಎಲಿಮೆಂಟ್ಸ್. ಸೊ ಈಗ ಕ್ಯಾಪಿಟಲ್ ಗೇನ್ ಅಂತ ನೀವು ಕನ್ಸಿಡರ್ ಮಾಡಬೇಕು ಅಂದರೆ ಮೊದಲಿಗೆ ನಿಮ್ಮ ಹತ್ರ ಒಂದು ಕ್ಯಾಪಿಟಲ್ ಅಸೆಟ್ ಇರಬೇಕಾಗುತ್ತೆ. ದೇ ಶುಡ್ ಬಿ ಎ ಕ್ಯಾಪಿಟಲ್ ಅಸೆಟ್. ಸೆಕೆಂಡ್, ಕ್ಯಾಪಿಟಲ್ ಗೇನ್ ಅರೈಸಸ್ ಓನ್ಲಿ ಆನ್ ದ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಎ ಕ್ಯಾಪಿಟಲ್ ಅಸೆಟ್. ಆ ಅಸೆಟ್ ನಿಮ್ಮ ಹತ್ರ ಇದ್ದ ತಕ್ಷಣ ನಿಮಗೆ ಲಾಭ ಬಂದ್ಬಿಡಲ್ಲ ಅಥವಾ ಕ್ಯಾಪಿಟಲ್ ಗೇನ್ ಬಂದ್ಬಿಡಲ್ಲ. ಆ ಕ್ಯಾಪಿಟಲ್ ಅಸೆಟ್ ಸೇಲ್ ಅಥವಾ ಟ್ರಾನ್ಸ್ಫರ್ ಆಗಬೇಕು. ಇಲ್ಲಿ ಸೇಲ್ ಮತ್ತು ಟ್ರಾನ್ಸ್ಫರ್ ಎರಡೂ ಕೂಡ ಸೇಮ್. ಸೊ ನಾವು ಅದನ್ನೇ ಇಂಟರ್ಚೇಂಜ್ ಆಗಿ ಸೇಲ್ ಅಂತಲೂ ಕರಿತೀವಿ, ಅದೇ ವರ್ಡನ್ನು ಟ್ರಾನ್ಸ್ಫರ್ ಅಂತಲೂ ಕರೀತೇವೆ. ಸೊ ಆ ಕ್ಯಾಪಿಟಲ್ ಅಸೆಟ್ ಸೇಲ್ ಆಗಿರಬೇಕು. ಸೊ ಇದು ಎರಡು ಎಲಿಮೆಂಟ್ ಕ್ಯಾಪಿಟಲ್ ಗೇನಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟ್, ಕ್ಯಾಪಿಟಲ್ ಗೇನ್. ಇಟ್ ರೆಫರ್ಸ್ ಟು ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ಅನ್ ಅಸೆಸಿ. ದ ಪ್ರಾಪರ್ಟಿ ಇನ್ ಎನಿ ಕೈಂಡ್ ಅಂತ ಇದೆ ನೋಡಿ. ಎನಿ ಕೈಂಡ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಗುಡ್ ವಿಲ್, ಲೀಸ್ ಹೋಲ್ಡ್ ರೈಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಜ್ಯುವೆಲರಿ, root permits, patents, trademarks, shares, business assets, etc. And assets can be tangible or intangible, movable or immovable. So these are all the assets. So ಇಲ್ಲಿ assets ಅನ್ನೋದನ್ನು, ಪ್ರಾಪರ್ಟಿಯನ್ನು ಎನಿ ಕೈಂಡ್ ಅಂತ ಕರಿತೀವಿ. ಯಾವುದೇ ಆದಂಥ ಒಂದು ವಸ್ತುವಿನ ರೂಪದಲ್ಲಿ ಇರ್ಬೋದು. ಸೊ ಅದು ಯಾವುದಂತ ಆಲ್ರೆಡಿ ಅಲ್ಲಿ ಲೀಸ್ಟನ್ನು ಕೊಟ್ಟಿದ್ದೇವೆ ನೋಡಿ. So next, exception to capital assets. Assets which are not treated as capital assets for income tax purposes. Exception to capital asset ಅಂದರೆ ಕೆಲವೊಂದು ಅಸೆಟನ್ನು ನಾವು ಇನ್ಕಮ್ ಟ್ಯಾಕ್ಸ್ ಪರ್ಪಸ್ಗೆ ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಅದು ಯಾವುದೆಲ್ಲ? ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕನ್ಸ್ಯೂಮೇಬಲ್ ಸ್ಟೋರ್ಸ್, ಸ್ಟಾಕ್ ಇನ್ ಟ್ರೇಡ್, ಫಿನಿಶ್ಡ್ ಗೂಡ್ಸ್, ಎಕ್ಸೆಟ್ರಾ, which are held for the purpose of business or profession. So any stock which are held in the business for the, or which are kept in the business for the purpose of business or sale of that particular goods. So it is not considered as a capital asset. So ಯಾವುದೇ ಆದಂಥ ರಾ ಮೆಟೀರಿಯಲ್ಸ್ ಅಥವಾ ಫಿನಿಶ್ಡ್ ಗೂಡ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಇನ್ ಟ್ರೇಡ್ ಆಗಿರ್ಬೋದು, ನಾವು ಬಿಸ್ನೆಸ್ ಮಾಡ್ತಾ ಇದ್ದರೆ ಬಿಸ್ನೆಸ್ಸಲ್ಲಿ ಏನು ನಾವು ಯಾವ ರೀತಿಯ ಬಿಸ್ನೆಸ್ ಮಾಡ್ತಾ ಇದ್ದೇವೆ, ನಮ್ಮ ಬಿಸ್ನೆಸ್ಸಲ್ಲಿ ಸ್ಟಾಕ್ ಅಂತ ಏನೋ ಇಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮಲ್ಲಿ ಫರ್ನಿಚರ್ಸ್ ಇದೆ. ಆಗ ಫರ್ನಿಚರ್ಸ್ ಅದೇನು ನನ್ನ ಅಸೆಟ್ ಆಗಲ್ಲ, ಅದು ಸ್ಟಾಕ್ ಇನ್ ಟ್ರೇಡ್ ಆಗುತ್ತೆ. ಸೊ ಹಾಗಾಗಿ ಆ ಸ್ಟಾಕ್ ಇನ್ ಟ್ರೇಡ್, ಇಲ್ಲಿ ಆ ಟ್ರೇಡನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯಲ್ಲ. ನೆಕ್ಸ್ಟ್, ಅಸೆಟ್ ಮೆಂಟ್ ಫಾರ್ ಪ್ರೈವೇಟ್ ಯೂಸ್ ಆಫ್ ದ ಅಸೆಸಿ ಆರ್ ಎನಿ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೆಪ್ಟ್ ಜ್ಯುವೆಲರಿ. ಸೊ ಇಲ್ಲಿ ಈಗ ಕೆಲವು ಅಸೆಟನ್ನು ನಾವು ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ನೋಡಿ, ಸೀಲಿಂಗ್ ಫ್ಯಾನ್ ಆಗಿರ್ಬೋದು,
ಟಿ ವಿ ಆಗಿರ್ಬೋದು, ರೆಫ್ರಿಜಿರೇಟರ್ಸ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು. ಓಕೆ, ಎಕ್ಸೆಪ್ಟ್ ಜ್ಯುವೆಲ್ಲರಿ, ಗೋಲ್ಡ್ ಒಂದು ಬಿಟ್ಟು ಉಳಿದಿರುವಂಥ ಯಾವುದೇ ಹೌಸ್ ಹೋಲ್ಡ್ ಫರ್ನಿಚರ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ನಾವೇನು ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಯಾವುದು ಕೂಡ ಕ್ಯಾಪಿಟಲ್ ಅಸೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಜ್ಯುವೆಲರಿ ಕ್ಯಾಪಿಟಲ್ ಅಸೆಟ್ ನೆನಪಿರಲಿ. ದೆನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಎ ರೂರಲ್ ಏರಿಯಾ. ಸೊ ರೂರಲ್ ಏರಿಯಾದಲ್ಲಿ ನಾವೇನಂದರೆ ಅಗ್ರಿಕಲ್ಚರಲ್ ಲ್ಯಾಂಡನ್ನು ನಮ್ಮ ಹೆಸರಲ್ಲಿ ಅಂದರೆ ನಾವು ಪರ್ಚೇಸ್ ಮಾಡಿದರೆ ಅದು ಕೂಡ ಕ್ಯಾಪಿಟಲ್ ಅಸೆಟ್ಗೆ ಬರಲ್ಲ. ನೆಕ್ಸ್ಟ್ ಸ್ಪೆಷಲ್ ಬೇರರ್ ಬಾಂಡ್ಸ್ 1991, 6.5% ಗೋಲ್ಡ್ ಡೆಪಾಸಿಟ್ ಬಾಂಡ್ 1977, 7% ಗೋಲ್ಡ್ ಬಾಂಡ್ 1980, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ 1980, ಗೋಲ್ಡ್ ಡೆಪಾಸಿಟ್ ಬಾಂಡ್ ಅಂಡರ್ ಗೋಲ್ಡ್ ಡೆಪಾಸಿಟ್ ಸ್ಕೀಮ್ಸ್. ಸೊ ನೋಡಿ, ಇದು ಯಾವುದು ಕೂಡ ಕ್ಯಾಪಿಟಲ್ ಅಸೆಟ್ಗೆ ಬರಲ್ಲ. ದೆನ್ ಕೈಂಡ್ಸ್ ಆಫ್ ಕ್ಯಾಪಿಟಲ್ ಅಸೆಟ್ಸ್. So that means types of capital assets. There are two types under capital assets. Those types are, first one short-term capital gain, second one long-term capital gain. So here what do you mean by short-term capital gain? Short-term capital gain refers to a capital asset sold by an assessee within 36 months of the acquisition of the asset. ಯಾವುದೇ ಒಂದು ಅಸೆಟನ್ನು ನಾವು ಒಂದು ಸಲ ಪರ್ಚೇಸ್ ಮಾಡಿ ಅದನ್ನು 3 ವರ್ಷ ಅಂದರೆ 36 ತಿಂಗಳು ಅಂದರೆ 3 ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ನಾವು ಏನಾದರೂ ಅದನ್ನು ಸೇಲ್ ಮಾಡಿದರೆ ಅದರಿಂದ ಬಂದಂಥ ಲಾಭವನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ರೆಫರ್ಸ್ ಟು ಎ ಕ್ಯಾಪಿಟಲ್ ಅಸೆಟ್ ಸೋಲ್ಡ್ ಬೈ ಅನ್ ಅಸೆಸಿ ಆಫ್ಟರ್ 36 ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಇಟ್ಸ್ ಅಕ್ವಿಸಿಷನ್ ಆಫ್ ದ ಅಸೆಟ್ ಬೈ ಹಿಮ್. ಸೊ ಅದೇ ಇಲ್ಲಿ ಆ ಸೇಮ್ ಪ್ರಾಪರ್ಟಿಯನ್ನು ನಾವೇನು ಪರ್ಚೇಸ್ ಮಾಡಿದ್ದೀವಲ್ಲ ಆ ಪ್ರಾಪರ್ಟಿಯನ್ನು 36 ತಿಂಗಳ ನಂತರ ಅಂದರೆ 3 ವರ್ಷ ಆ ಅಸೆಟನ್ನು ನಾವೇ ಇಟ್ಕೊಂಡು 3 ವರ್ಷದ ನಂತರ ಬೇರೆಯವರಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿದರೆ ಅಥವಾ ಸೇಲ್ ಮಾಡಿದರೆ ಅದರಿಂದ ಬಂದ ಲಾಭವನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. ನೋಟ್ಸ್: in the case of shares and listed securities of a company's zero coupon bonds and units of UTI and of approved mutual funds under section 10 subsection 23D will be considered as a long-term capital asset if they are transferred by the assessee after 12 months from the date of their acquisitions. ಸೊ ಇಲ್ಲಿ ಒಂದು ನೆನಪಿಟ್ಕೋಬೇಕು, ಎಲ್ಲ ಅಸೆಟ್ಸ್ಗೆ ಒಂದೇ ಥರದ ರೂಲ್ಸ್ ಇಲ್ಲ. ಕೆಲವು ಅಸೆಟ್ಸ್ಗೆ 3 ವರ್ಷ ಇದೆ, ಕೆಲವು ಅಸೆಟ್ಸ್ಗೆ 2 ವರ್ಷ ಇದೆ, ಕೆಲವು ಅಸೆಟ್ಸ್ಗೆ 1 ವರ್ಷ ಇದೆ. ಅದರ ಅರ್ಥ ಅಂದರೆ ಕೆಲವು ಅಸೆಟ್ಸನ್ನು ನೀವು ಪರ್ಚೇಸ್ ಮಾಡಿ 3 ವರ್ಷದ ನಂತರ ಸೇಲ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ಕೆಲವು ಅಸೆಟ್ಸನ್ನು 1 ವರ್ಷ ಇಟ್ಕೊಂಡ್ರೆ ಸಾಕು, 1 ವರ್ಷದ ನಂತರ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಅಂತ ಕರಿತೇವೆ. ಅದು ಯಾವುದಂದ್ರೆ ಹೇಳಿದರೆ ಇಲ್ಲಿ ನೋಡಿ, ಶೇರ್ಸ್ ಆಗಿರ್ಬೋದು, ಝೀರೋ ಕೂಪನ್ ಬಾಂಡ್ಸ್ ಆಗಿರ್ಬೋದು, ಆಮೇಲೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಸೊ ಈ ಅಸೆಟ್ಸನ್ನು ನೀವು ಪರ್ಚೇಸ್ ಮಾಡಿ 1 ವರ್ಷ ಅಂದರೆ ಬರೀ 12 ತಿಂಗಳು ಇಟ್ಕೊಂಡು ಅದರ ನಂತರ ಸೇಲ್ ಮಾಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. ನೆಕ್ಸ್ಟ್ ಸೆಕೆಂಡ್, ಇನ್ ಕೇಸ್ ಆಫ್ ಎ ರೆಸಿಡೆನ್ಷಿಯಲ್ ಹೌಸ್ ಆರ್ ಲ್ಯಾಂಡ್ ಆರ್ ಬೋತ್ transferred shall be treated as long-term capital asset if it is transferred after 24 months. ಸೊ ಯಾವುದೇ ರೆಸಿಡೆನ್ಷಿಯಲ್ ಹೌಸ್ ಅಥವಾ ಲ್ಯಾಂಡ್ ಆಗಿರ್ಬೋದು ಅಥವಾ ಅದೆರಡೂ ಆಗಿರ್ಬೋದು, ಇದನ್ನು ನೀವು ಏನಾದರೂ ಪರ್ಚೇಸ್ ಮಾಡಿ 24 ತಿಂಗಳು ಅಂದರೆ 2 ವರ್ಷದ ನಂತರ ಸೇಲ್ ಮಾಡಿದ್ರೆ ಇದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೇವೆ. ಸೊ ಡಿಫ್ರೆಂಟ್ ಅಸೆಟ್ಸ್ ಹ್ಯಾವ್ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಹೋಲ್ಡಿಂಗ್ ಟು ಬಿ ಕಾಲ್ಡ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಅಂದರೆ ಬೇರೆ ಬೇರೆ ಅಸೆಟನ್ನು ಬೇರೆ ಬೇರೆ ಟೈಮ್ ಪೀರಿಯಡ್ ಇದೆ, ಅದರ ಆಧಾರದ ಮೇಲೆ ಅದನ್ನ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ ಕರೀತೇವೆ. ಸೊ ಅದು ನೋಡೋ ಬೇರೆ ಬೇರೆ ಅಸೆಟ್ಸನ್ನು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಅಸೆಟ್ಸ್ ಇದೆ ನೋಡಿ, ಆನಂತರ ಪೀರಿಯಡ್ ಆಫ್ ಹೋಲ್ಡಿಂಗ್ ಇದೆ, ಆಮೇಲೆ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಅಸೆಟ್ಸ್: immovable property, land and building. See, immovable property, land and building. Suppose if it is sold within 24 months or less than 24 months, the income which are arrived from that sale is treated as short term capital gain. ಅಂದರೆ 2 ವರ್ಷಕ್ಕಿಂತ ಮುಂಚೆ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಅಂತ ಕರಿತೇವೆ. ಅದೇ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು 2 ವರ್ಷದ ನಂತರ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೇವೆ. ನೆಕ್ಸ್ಟ್, ಈ listed equity shares and equity oriented mutual funds. Suppose if you are having any listed equity shares or mutual funds, if it is sold within 12 months,
then it is treated as a short-term capital gain. The same asset is sold after 12 months, that means after 1 year, it is treated as a long-term capital gain. ಆ ಲೀಸ್ಟೆಡ್ ಈಕ್ವಿಟಿ ಶೇರ್ಸ್ ಅಂತ ಇದಲ್ಲ, ಸೊ ಅದನ್ನು ನೀವು ಪರ್ಚೇಸ್ ಮಾಡಿ 1 ವರ್ಷದೊಳಗಡೆ ಸೇಲ್ ಮಾಡಿದ್ರೆ ಅದನ್ನು ಶಾರ್ಟ್ ಟರ್ಮ್ ಅಂತ ಕರಿತೇವೆ, 1 ವರ್ಷದ ನಂತರ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಅಂತ ಕರಿತೇವೆ. ನೆಕ್ಸ್ಟ್ ಅನ್ಲಿಸ್ಟೆಡ್ ಶೇರ್ಸ್. Suppose if any unlisted shares are sold within 24 months, it is called as a short-term capital gain. If it is sold after 24 months, it is called as a long-term capital gain. Next, so ಅಲ್ಲಿ 12 months ಅಂತ ಒಂದು ಮಿಡ್ಲಲ್ಲಿ ಇದೆ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ, ಅದು ಪ್ರಿಂಟ್ ಮಿಸ್ಟೇಕ್. ನೆಕ್ಸ್ಟ್ ಡೆಟ್ ಮ್ಯೂಚುವಲ್ ಫಂಡ್ಸ್. ಸೊ ಏನಾದರೆ ಡೆಟ್ ಮ್ಯೂಚುವಲ್ ಫಂಡ್ಸ್ ಏನಾದರೆ ಇದ್ದರೆ, ಇಫ್ ಇಟ್ ಈಸ್ ಸೋಲ್ಡ್ within 36 months, that means within 3 years, it is treated as a short-term capital gain. If it is sold after 36 months, treated as a long-term capital gain. Then any other assets, okay, if any other assets are sold within 36 months are treated as a short-term capital gain. If the other assets are sold after 36 months, treated as a long-term capital gain. Thank you.